ಹಾಯ್ ಹಲೋ ನಮಸ್ತೆ. ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಟಿ ಇ ಟಿ, ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನ ತರಗತಿಯನ್ನು ನೋಡೋಣ. ಅದೇ ರೀತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಧ್ಯಾಯವಾರು ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡುತ್ತಿದ್ದೇನೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಮೊದಲನೇ ಪಾಠದಿಂದ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡ್ರಿ. ನಮ್ಮ ಊಟಗಳಲ್ಲಿ ಸಾಮಾನ್ಯವಾಗಿ ಕನಿಷ್ಠ ಒಂದು ಪದಾರ್ಥ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಆಪ್ಷನ್ಸ್ ನೋಡ್ರಿ: ತರಕಾರಿ, ಬೇಳೆ, ಧಾನ್ಯ, ಮಾಂಸ. ಹಾಗಾದರೆ ನಮ್ಮ ಊಟಗಳಲ್ಲಿ ಸಾಮಾನ್ಯವಾಗಿ ಕನಿಷ್ಠ ಒಂದು ಪದಾರ್ಥ ಯಾವುದರಿಂದ ಮಾಡಲ್ಪಟ್ಟಿದೆ? ಆಪ್ಷನ್ ಸಿ, ಧಾನ್ಯಗಳಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್, ಊಟದಲ್ಲಿ ವೈವಿಧ್ಯತೆ ಇರಲು ಮುಖ್ಯ ಕಾರಣವೇನು? ನೋಡಿ, ನಮ್ಮ ಊಟದಲ್ಲಿ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಯಾವಾಗಲೂ ಒಂದೇ ರೀತಿಯಾದಂಥ ಊಟವನ್ನು ನಾವು ಮಾಡೋಕ್ಕೆ ಇಷ್ಟಪಡಲ್ಲ, ಹೌದಾ? ಊಟದಲ್ಲಿ ವೈವಿಧ್ಯತೆಯನ್ನು ಕಾಣ್ತೇವೆ. ಹಾಗಾದರೆ ಆ ವೈವಿಧ್ಯತೆ ಇರಬೇಕಪ್ಪ ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನು? ಆಪ್ಷನ್ ನೋಡ್ರಿ: ರುಚಿಯನ್ನು ಹೆಚ್ಚಿಸುವುದು, ಕಣ್ಣಿಗೆ ಆಕರ್ಷಕವಾಗಿ ಕಾಣುವುದು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದು. ಲಾಸ್ಟ್ ಆಪ್ಷನ್: ಸಂಸ್ಕೃತಿಯನ್ನು ಬಿಂಬಿಸುವುದು. ಹಾಗಾದರೆ ನಮ್ಮ ಊಟದಲ್ಲಿ ವೈವಿಧ್ಯತೆ ಇರಲು ಮುಖ್ಯ ಕಾರಣವಪ್ಪ ಏನಂದರೆ ಆಪ್ಷನ್ ಸಿ, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದು. ನೆಕ್ಸ್ಟ್, ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುವ ಪೋಷಕಾಂಶ ಯಾವುದು? ನೋಡ್ರಿ, ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುವಂತಹ ಪೋಷಕಾಂಶ ಯಾವುದು? ಆಪ್ಷನ್ಸ್ ನೋಡ್ರಿ: ಕಾರ್ಬೋಹೈಡ್ರೇಟ್, ಕೊಬ್ಬುಗಳು, ಪ್ರೋಟೀನ್, ವಿಟಮಿನ್ಗಳು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಪ್ರೋಟೀನ್ಗಳು. ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುವಂತಹ ಪೋಷಕಾಂಶಗಳು. ನೆಕ್ಸ್ಟ್, ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುವ ಪೋಷಕಾಂಶಗಳು ಯಾವುವು? ಆಪ್ಷನ್ ಎ, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ವಿಟಮಿನ್ಗಳು ಮತ್ತು ಖನಿಜಗಳು. ವಿಟಮಿನ್ಗಳು ಮತ್ತು ಖನಿಜಗಳು ನಮ್ಮನ್ನು ರೋಗಗಳಿಂದ ರಕ್ಷಣೆ ಮಾಡ್ತವೆ. ನೆಕ್ಸ್ಟ್, ಆಹಾರದಲ್ಲಿನ ನಾರಿನಾಂಶದ ಮುಖ್ಯ ಕಾರ್ಯವೇನು? ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ ನಾರಿನಾಂಶದ ಮುಖ್ಯ ಕಾರ್ಯವೇನು? ಆಪ್ಷನ್ ಎ, ಶಕ್ತಿಯನ್ನು ಒದಗಿಸುವುದು, ದೇಹದ ಬೆಳವಣಿಗೆಗೆ ಸಹಾಯ ಮಾಡುವುದು, ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು. ಲಾಸ್ಟ್ ಆಪ್ಷನ್, ರೋಗಗಳಿಂದ ರಕ್ಷಿಸುವುದು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು. ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ನಾರಿನಾಂಶದ ಮುಖ್ಯ ಕಾರ್ಯ. ನೆಕ್ಸ್ಟ್ ಕ್ವಶನ್: ಯಾವ ಪೋಷಕಾಂಶವು ನಮ್ಮ ದೇಹದ ತೂಕದ ಬಹುಪಾಲು ಭಾಗವನ್ನು ಹೊಂದಿದೆ? ಆಪ್ಷನ್ ನೋಡ್ರಿ: ಪ್ರೋಟೀನ್ಗಳು, ಕೊಬ್ಬುಗಳು, ನೀರು. ಲಾಸ್ಟ್ ಆಪ್ಷನ್, ಖನಿಜಗಳು. ಹಾಗಾದರೆ ಯಾವ ಪೋಷಕಾಂಶ ನಮ್ಮ ದೇಹದ ತೂಕದ ಬಹುಪಾಲು ಭಾಗವನ್ನು ಹೊಂದಿದೆ ಅಂದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನೀರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್,
ಕಾರ್ಬೋಹೈಡ್ರೇಟ್ಗಳ ಮುಖ್ಯ ಮೂಲಗಳು ಯಾವುವು? ಆಪ್ಷನ್ಸ್ ನೋಡ್ರಿ, ಹಾಲು ಮತ್ತು ಮೊಟ್ಟೆ, ಹಣ್ಣುಗಳು ಮತ್ತು ತರಕಾರಿಗಳು, ಧಾನ್ಯಗಳು ಮತ್ತು ಸಕ್ಕರೆ, ಮಾಂಸ ಮತ್ತು ಮೀನು. ನೋಡ್ರಿ, ಕಾರ್ಬೋಹೈಡ್ರೇಟ್ಗಳ ಮುಖ್ಯ ಮೂಲಗಳು ಯಾವುದು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ, ಧಾನ್ಯಗಳು ಮತ್ತು ಸಕ್ಕರೆ. ಇವುಗಳು ಕಾರ್ಬೋಹೈಡ್ರೇಟ್ಗಳ ಮುಖ್ಯ ಮೂಲಗಳು. ನೆಕ್ಸ್ಟ್, ಕೊಬ್ಬುಗಳು ನಮ್ಮ ದೇಹಕ್ಕೆ ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ? ನಾವು ಸೇವನೆ ಮಾಡುವಂಥ ಆಹಾರದಲ್ಲಿರ್ತಕ್ಕಂಥ ಕೊಬ್ಬು ನಮ್ಮ ದೇಹಕ್ಕೆ ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ಆಪ್ಷನ್ಸ್ ನೋಡ್ರಿ, ತಕ್ಷಣದ ಶಕ್ತಿಯನ್ನು ಒದಗಿಸುತ್ತವೆ, ದೇಹದ ಉಷ್ಣತೆಯನ್ನು ಕಾಪಾಡುತ್ತವೆ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತವೆ, ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ, ರೋಗಗಳ ವಿರುದ್ಧ ಹೋರಾಡುತ್ತವೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದೇಹದ ಉಷ್ಣತೆಯನ್ನು ಕಾಪಾಡುತ್ತವೆ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತವೆ. ನೆಕ್ಸ್ಟ್ ಕ್ವಶನ್, ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ನೋಡ್ರಿ, ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಆಯ್ಕೆ 1, ಸಕ್ಕರೆ ಅಣುಗಳು, ಕೊಬ್ಬಿನಾಮ್ಲಗಳು, ಅಮೈನೋ ಆಮ್ಲಗಳು, ಖನಿಜ ಲವಣಗಳು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಮೈನೋ ಆಮ್ಲಗಳು. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ನೆಕ್ಸ್ಟ್ ಕ್ವಶನ್, ವಿಟಮಿನ್ಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತವೆ? ನೋಡ್ರಿ, ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳಲ್ಲಿ ಇಷ್ಟೇ ಪ್ರಮಾಣದ ಪೋಷಕಾಂಶಗಳು ಅಂತ ಬೇಕಾಗ್ತವೆ. ಹೌದಾ? ಯಾವುದು ಅತಿ ಹೆಚ್ಚಾಗಬಾರ್ದು, ಯಾವುದು ಕೂಡ ಕಡಿಮೆನೂ ಆಗಬಾರ್ದು. ಅದೇ ರೀತಿ ವಿಟಮಿನ್ಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತವೆ? ಹೆಚ್ಚಿನ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣದಲ್ಲಿ, ಯಾವುದೇ ಪ್ರಮಾಣದಲ್ಲಿ ಬೇಕಾಗುವುದಿಲ್ಲ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ, ಆಪ್ಷನ್ ಸಿ, ಕಡಿಮೆ ಪ್ರಮಾಣದಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಬೇಕಾಗುತ್ತವೆ. ನೆಕ್ಸ್ಟ್, ಸಮತೋಲಿತ ಆಹಾರ ಎಂದರೇನು? ನೋಡ್ರಿ, ಆಪ್ಷನ್ಸ್ ನೋಡ್ರಿ, ಕೇವಲ ಒಂದು ರೀತಿಯ ಪೋಷಕಾಂಶವನ್ನು ಹೊಂದಿರುವಂಥ ಆಹಾರ. ಆಪ್ಷನ್ ಬಿ, ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರ. ಆಪ್ಷನ್ ಸಿ, ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುವ ಆಹಾರ. ಆಪ್ಷನ್ ಡಿ, ಕಡಿಮೆ ಕೊಬ್ಬಿನಾಂಶವನ್ನು ಹೊಂದಿರುವ ಆಹಾರ. ಹಾಗಾದರೆ ಸಮತೋಲಿತ ಆಹಾರ ಎಂದರೆ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತಹ ಆಹಾರವನ್ನು ನಾವೇನಂತೀವಿ? ಸಮತೋಲಿತ ಆಹಾರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆಯಿಂದಾಗಿ ಗಳಗಂಡ ರೋಗ ಬರುತ್ತದೆ? ನೋಡ್ರಿ, ನಮ್ಮ ಆಹಾರ ಸೇವನೆಯಲ್ಲಿ ಯಾವ ಪೋಷಕಾಂಶದ ಕೊರತೆಯಿಂದ ಗಳಗಂಡ ರೋಗ ಬರ್ತದೆ ಅಂತ ಕೇಳಿದ್ದಾರೆ. ಗಳಗಂಡ ಅಂದರೆ ಸರಳ ಗಾಯ್ಟರ್ ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಆಯ್ಕೆ ನೋಡ್ರಿ, ಕಬ್ಬಿಣ, ಅಯೋಡಿನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಯೋಡಿನ್. ಅಯೋಡಿನ್ನ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ. ನೆಕ್ಸ್ಟ್ ಕ್ವಶನ್, ರಕ್ತಹೀನತೆ ಯಾವ ಖನಿಜದ ಕೊರತೆಯಿಂದ ಉಂಟಾಗುತ್ತದೆ? ನೋಡ್ರಿ, ರಕ್ತಹೀನತೆ ಅಂತಕ್ಕಂಥದ್ದು ಯಾವ ಖನಿಜದ ಕೊರತೆಯಿಂದ ಉಂಟಾಗುತ್ತದೆ ಅಂದರೆ ಆಪ್ಷನ್ಸ್ ನೋಡ್ರಿ, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ, ಸೋಡಿಯಂ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಬ್ಬಿಣ. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ? ನೋಡ್ರಿ, ಯಾವ ಒಂದು ವಿಟಮಿನ್ನ ಕೊರತೆಯಿಂದ ರಾತ್ರಿ ಕುರುಡುತನ ಅಂತಕ್ಕಂಥ ರೋಗ
ಉಂಟಾಗುತ್ತದೆ. ಆಪ್ಷನ್ಸ್ ನೋಡ್ರಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ. ಹಾಗಾದರೆ ವಿಟಮಿನ್ ಬಿ ಕೊರತೆಯಿಂದ ಯಾವುದು ಉಂಟಾಗುತ್ತದೆ? ವಿಟಮಿನ್ ಬಿಯಿಂದ ಯಾವುದು ಉಂಟಾಗುತ್ತದೆ? ಬೇರೆ ಬೇರೆ. ವಿಟಮಿನ್ ಬಿಯಿಂದ ಬೇರೆ ಬೇರೆ ಉಂಟಾಗುತ್ತದೆ. ನೆಕ್ಸ್ಟ್ ವಿಟಮಿನ್ ಸಿಯಿಂದ ಸ್ಕರ್ವಿ. ವಿಟಮಿನ್ ಸಿಯ ಕೊರತೆಯಿಂದ ಸ್ಕರ್ವಿ ಅಂತಕ್ಕಂಥ ರೋಗ ಉಂಟಾಗುತ್ತದೆ. ನೆಕ್ಸ್ಟ್ ವಿಟಮಿನ್ ಡಿಯ ಕೊರತೆಯಿಂದ ರಿಕೆಟ್ಸ್ ಅಂತಕ್ಕಂಥ ಕಾಯಿಲೆ ಉಂಟಾಗುತ್ತದೆ. ನೋಡ್ರಿ, ವಿಟಮಿನ್ ಎಯಿಂದ ರಾತ್ರಿ ಕುರುಡುತನ, ವಿಟಮಿನ್ ಬಿಯಿಂದ ಬೇರೆ ಬೇರೆ, ವಿಟಮಿನ್ ಸಿಯಿಂದ ಸ್ಕರ್ವಿ, ವಿಟಮಿನ್ ಡಿಯ ಕೊರತೆಯಿಂದ ರಿಕೆಟ್ಸ್ ಅಂತಕ್ಕಂಥ ಕಾಯಿಲೆ ಉಂಟಾಗುತ್ತದೆ. ನೆಕ್ಸ್ಟ್, ಬೇರೆ ಬೇರೆ ರೋಗ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ನೋಡ್ರಿ, ಈಗ ತಾನೇ ಹೇಳಿದ್ವಿ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ ಅಂತ. ಹಾಗಾದರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಬಿ6, ವಿಟಮಿನ್ ಬಿ12. ನೋಡ್ರಿ, ವಿಟಮಿನ್ ಬಿಯಲ್ಲೇ ಮತ್ತು ಬಿ1, ಬಿ2, ಬಿ6, ಬಿ12 ಅಂತಿದ್ದಾವೆ. ಹಾಗಾದರೆ ಇವುಗಳಲ್ಲಿ ಯಾವುದರ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ? ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ1 ಥಯಾಮಿನ್ ಅಂತಕ್ಕಂಥ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂನ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ ಅಂದರೆ ಆಯ್ಕೆ 1 ರಕ್ತಹೀನತೆ, ಬಿ ಗಳಗಂಡ, ಸಿ ಮೂಳೆಗಳು ಮತ್ತು ಹಲ್ಲುಗಳ ದೌರ್ಬಲ್ಯ, ಆಪ್ಷನ್ ಡಿ ರಾತ್ರಿ ಕುರುಡುತನ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೂಳೆಗಳು ಮತ್ತು ಹಲ್ಲುಗಳ ದೌರ್ಬಲ್ಯ. ಕ್ಯಾಲ್ಸಿಯಂನ ಕೊರತೆಯಿಂದ ಮೂಳೆಗಳು ಮತ್ತು ಹಲ್ಲುಗಳ ದೌರ್ಬಲ್ಯತೆಯನ್ನು ಕಾಣಬಹುದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ನೆಲ್ಲಿಕಾಯಿ, ಆಪ್ಷನ್ ಡಿ ಧಾನ್ಯಗಳು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೆಲ್ಲಿಕಾಯಿ. ನೆಲ್ಲಿಕಾಯಿ ಅಂತಕ್ಕಂಥದ್ದು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ. ಉದಾಹರಣೆ, ನಿಂಬೆಹಣ್ಣು, ಹುಣಸೆಹಣ್ಣು ಇವೆಲ್ಲ ವಿಟಮಿನ್ ಸಿಯನ್ನು ಒಳಗೊಂಡಿರುತ್ತವೆ. ಉಳಿಯುತ ಪದಾರ್ಥಗಳೆಲ್ಲವೂ ಕೂಡ ವಿಟಮಿನ್ ಸಿಯ ಮೂಲವಾಗಿವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಯಾವ ಖನಿಜವು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿದೆ? ನೋಡ್ರಿ, ಆಪ್ಷನ್ ಎ ನೋಡ್ರಿ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ. ಇವುಗಳಲ್ಲಿ ಯಾವ ಖನಿಜ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಅತಿಯಾದ ಕೊಬ್ಬಿನ ಸೇವನೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆ ಯಾವುದು? ನೋಡ್ರಿ, ನಾವು ಅತಿಯಾದ ಕೊಬ್ಬಿನ ಆಹಾರವನ್ನು ಸೇವನೆ ಮಾಡುವುದರಿಂದ ಉಂಟಾಗುವ ಆರೋಗ್ಯ ಸಮಸ್ಯೆ ಯಾವುದು? ನಮ್ಮ ದೇಹಕ್ಕೆ ಯಾವುದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಮಾತ್ರ ನಾವು ಸೇವನೆ ಮಾಡಿದರೆ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ. ಅದಕ್ಕಿಂತ ನಾವೇನು ಜಾಸ್ತಿ ತಿಂದರೆ ಅಥವಾ ಕಡಿಮೆ ತಿಂದರೆ ನಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ, ಆಪ್ಷನ್ಸ್ ನೋಡ್ರಿ, ರಕ್ತಹೀನತೆ, ಗಳಗಂಡ, ಬೊಜ್ಜು, ಆಪ್ಷನ್ ಡಿ ಸ್ಕರ್ವಿ ಅಂತಕ್ಕಂಥದ್ದು. ಹಾಗಾದರೆ
ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೊಜ್ಜು. ನಾವು ಅತಿಯಾದ ಕೊಬ್ಬಿನ ಆಹಾರವನ್ನು ಸೇವನೆ ಮಾಡಿದರೆ ನಮ್ಮಲ್ಲಿ ಬೊಜ್ಜು ಉಂಟಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯಿಂದ ವಯಸ್ಕರಲ್ಲಿ ಉಂಟಾಗುವ ಮೂಳೆ ಸಂಬಂಧಿ ಕಾಯಿಲೆ ಯಾವುದು? ನೋಡ್ರಿ, ವಿಟಮಿನ್ ಡಿ ಕೊರತೆಯಿಂದ ವಯಸ್ಕರಲ್ಲಿ ಉಂಟಾಗುವ ಮೂಳೆ ಸಂಬಂಧಿ ಕಾಯಿಲೆ ಯಾವುದು? ಆಪ್ಷನ್ಸ್ ಎ ಆಸ್ಟಿಯೋಪೊರೋಸಿಸ್, ಆಪ್ಷನ್ ಬಿ ಸಂಧಿವಾತ, ಆಪ್ಷನ್ ಸಿ ಗೌಟ್, ಆಪ್ಷನ್ ಡಿ ಸ್ಕರ್ವಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಸ್ಟಿಯೋಪೊರೋಸಿಸ್ ಅಂತಕ್ಕಂಥದ್ದು ವಿಟಮಿನ್ ಡಿ ಕೊರತೆಯಿಂದ ಅದು ವಯಸ್ಕರಲ್ಲಿ ಉಂಟಾಗುವಂತಹ ಮೂಳೆ ಸಂಬಂಧಿ ಕಾಯಿಲೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶಕ್ತಿಯನ್ನು ನೀಡುವ ಆಹಾರ ಪದಾರ್ಥವಲ್ಲ? ಆಪ್ಷನ್ ಎ ಸಕ್ಕರೆ, ಎಣ್ಣೆ, ತರಕಾರಿಗಳು, ಧಾನ್ಯಗಳು. ಯಾವುವು ಶಕ್ತಿಯನ್ನು ನೀಡುವಂತಹ ಆಹಾರ ಪದಾರ್ಥಗಳು ಅಲ್ಲ ಅಂತ ಕೇಳಿದರೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತರಕಾರಿಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದೇಹದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅತ್ಯಗತ್ಯವಾದದ್ದು ಯಾವುದು? ಆಪ್ಷನ್ ಎ ಹೆಚ್ಚು ತಿನ್ನುವುದು, ಆಪ್ಷನ್ ಬಿ ಕಡಿಮೆ ತಿನ್ನುವುದು, ಆಪ್ಷನ್ ಸಿ ಸಮತೋಲಿತ ಆಹಾರ, ಆಪ್ಷನ್ ಡಿ ಕೇವಲ ಒಂದು ವಿಧದ ಆಹಾರ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಮತೋಲಿತ ಆಹಾರವನ್ನು ಸೇವನೆ ಮಾಡುವುದು ದೇಹದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅಗತ್ಯವಾದದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೋಡ್ರಿ, ಅರ್ಹತೆ ಮತ್ತು ಕಾರಣಗಳನ್ನು ಕೊಟ್ಟು ಇವುಗಳಲ್ಲಿ ಎಗೆ ಬಿ ಆರ್ ಅಂತಕ್ಕಂಥದ್ದು ಸರಿಯಾದ ವಿವರಣೆಯಾಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನು ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಾಗಿ ಕೇಳ್ತಾ ಬರ್ತಿದ್ದಾರೆ, ಹೇಳಿಕೆ ರೂಪದ ಪ್ರಶ್ನೆಗಳನ್ನು. ಹಾಗಾಗಿ ಅಂಥ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೂ ಕೂಡ ನಿಮ್ಮ ಮುಂದೆ ತಂದಿದ್ದೇನೆ. ನೋಡ್ರಿ, ಮೊದಲನೇ ಪ್ರಶ್ನೆ ನೋಡ್ರಿ, ಅರ್ಹತೆ ಎ ಕೊಬ್ಬು ಸಮೃದ್ಧಿ ಇರುವ ಆಹಾರ ಸೇವಿಸುವುದು ದೇಹಕ್ಕೆ ತುಂಬ ಹಾನಿಕಾರಕ ಮತ್ತು ಬೊಜ್ಜಿಗೆ ಕಾರಣವಾಗಬಹುದು. ಹೌದಾ? ಸರಿ ಇದೆ. ನೆಕ್ಸ್ಟ್ ಕಾರಣ ನೋಡ್ರಿ, ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದರೆ ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ. ಹೌದಾ? ಹಾಗಾದರೆ ಆಪ್ಷನ್ ಎ ನೋಡ್ರಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ ನೋಡ್ರಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಲ್ಲ. ಆಪ್ಷನ್ ಸಿ ನೋಡ್ರಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಆಪ್ಷನ್ ಡಿ ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡ್ರಿ, ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಆದರೆ ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಲ್ಲ. ನೋಡ್ರಿ, ಕೊಬ್ಬು ಸಮೃದ್ಧಿರುವ ಆಹಾರ ಸೇವಿಸುವುದು ದೇಹಕ್ಕೆ ತುಂಬ ಹಾನಿಕಾರಕ ಮತ್ತು ಬೊಜ್ಜಿಗೆ ಕಾರಣವಾಗಬಹುದು. ಇದು ಕೂಡ ಸರಿಯಾಗಿದೆ, ಈ ಹೇಳಿಕೆ ಕೂಡ ಸರಿ ಇದೆ. ನೆಕ್ಸ್ಟ್ ನೋಡ್ರಿ, ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದರೆ ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ. ಇದು ಕೂಡ ಏನಾಗಿದೆ, ಹೇಳಿಕೆ ಸರಿ ಇದೆ. ಆದರೆ ಈ ಆರ್ ಅಂತಕ್ಕಂಥದ್ದು ಎಗೆ ಸರಿಯಾದ ವಿವರಣೆ ಅಲ್ಲ. ಅದಕ್ಕೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಶಾಖದಿಂದ ಅತಿ ಸುಲಭವಾಗಿ ನಾಶವಾಗುತ್ತದೆ. ಇದು ಅರ್ಹತೆ. ಇದಕ್ಕೆ ಕಾರಣ ನೋಡ್ರಿ, ಅಡುಗೆ ಮಾಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸಿ ನಂತರ ನೀರನ್ನು ಬಸಿದರೆ ಅನೇಕ ಉಪಯುಕ್ತ ಪ್ರೋಟೀನ್ಗಳು ಮತ್ತು ಗಣನೀಯ ಪ್ರಮಾಣದಲ್ಲಿ ಖನಿಜಗಳು ನಷ್ಟವಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನೋಡ್ರಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಲ್ಲ. ನೆಕ್ಸ್ಟ್ ಆಪ್ಷನ್ ಸಿ, ಎ ಸರಿಯಾಗಿದೆ ಆರ್ ತಪ್ಪಾಗಿದೆ. ಆಪ್ಷನ್ ಡಿ, ಎ ತಪ್ಪಾಗಿದೆ ಆರ್ ಸರಿಯಾಗಿದೆ.
ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಎ ಮತ್ತು ಆರ್ ಎರಡೂ ಹೇಳಿಕೆಗಳು ಸರಿ ಇದ್ದಾವೆ, ಆದರೆ ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಆಹಾರದಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ದುರ್ಬಲ ಅಯೋಡಿನ್ ದ್ರಾವಣವನ್ನು ಬಳಸಲಾಗುತ್ತದೆ. ಈ ಪರೀಕ್ಷೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಾಗಾದರೆ ಮೊದಲನೇದು ನೋಡ್ರಿ, ಪರೀಕ್ಷಿಸಬೇಕಾದ ಆಹಾರ ಪದಾರ್ಥಕ್ಕೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಬೇಕು. ನೆಕ್ಸ್ಟ್, ಆಹಾರ ಪದಾರ್ಥದ ಬಣ್ಣವು ಕೆಂಪು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗಿದರೆ ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್, ಈ ಪರೀಕ್ಷೆಯನ್ನು ಬೇಯಿಸಿದ ಆಹಾರ ಪದಾರ್ಥಗಳ ಮೇಲೆ ಮಾತ್ರ ನಿರ್ವಹಿಸಬೇಕು. ಹಾಗಾದರೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಯಾವುದು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ನೋಡಿರಿ, ಈ ಥರ ಪ್ರಶ್ನೆಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಗಳಲ್ಲಿ ತುಂಬ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಹೌದಾ? ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ನೋಡ್ರಿ, ಒಂದು ಮಾತ್ರ ಸರಿ. ಇಲ್ಲಿ ಆಪ್ಷನ್ ಎ, ಒಂದು ಮಾತ್ರ. ಪರೀಕ್ಷಿಸಬೇಕಾದ ಆಹಾರ ಪದಾರ್ಥಕ್ಕೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಬೇಕು. ಇದು ಒಂದು ಸರಿಯಾದ ಉತ್ತರ. ನೆಕ್ಸ್ಟ್, ನೀರು ಮತ್ತು ನಾರು ಪದಾರ್ಥಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಮ್ಮ ದೇಹವು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ನೀರು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ನಾರು ಪದಾರ್ಥಗಳು ಆಹಾರದ ಅಗತ್ಯ ಘಟಕವಾಗಿದ್ದು ಅದು ಆಹಾರದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್, ಸಾಮಾನ್ಯವಾಗಿ ಹಸಿಯಾದ ತರಕಾರಿಗಳು ಮತ್ತು ಹಣ್ಣುಗಳು ತಮ್ಮಲ್ಲಿಯೇ ನೀರನ್ನು ಹೊಂದಿರುವುದಿಲ್ಲ. ಹಾಗಾದರೆ ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ, 1 ಮತ್ತು 2 ಮಾತ್ರ ಸರಿಯಾದ ಉತ್ತರ, ಸರಿಯಾದ ಹೇಳಿಕೆಗಳು. ನೆಕ್ಸ್ಟ್, ಪೋಷಕಾಂಶಗಳ ಪರೀಕ್ಷೆಗಳನ್ನು ಅವುಗಳ ಫಲಿತಾಂಶಗಳೊಂದಿಗೆ ಹೊಂದಿಸಿ. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಪೋಷಕಾಂಶಗಳ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಮತ್ತು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಹೊಂದಾಣಿಕೆ ಮಾಡಬೇಕು. ಮೊದಲನೇದು ನೋಡ್ರಿ, ಪಿಷ್ಟದ ಪರೀಕ್ಷೆ, ಪ್ರೋಟೀನ್ ಪರೀಕ್ಷೆ, ಕೊಬ್ಬಿನ ಅಂಶದ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಈ ಕಡೆ ನೇರಳೆ ಬಣ್ಣ, ಕಪ್ಪು ಮಿಶ್ರಿತ ನೀಲಿ ಬಣ್ಣ, ಎಣ್ಣೆಯ ಕಲೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನೋಡ್ರಿ, ಪಿಷ್ಟದ ಪರೀಕ್ಷೆಯನ್ನು ಮಾಡಿದಾಗ ಏನು ಗೊತ್ತಾಗುತ್ತಪ್ಪ ಅಂತಂದರೆ ಯಾವ ಬಣ್ಣ ಬರ್ತದೆ ನೋಡ್ರಿ. ಪಿಷ್ಟದ ಪರೀಕ್ಷೆಯನ್ನು ಮಾಡಿದಾಗ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬರ್ತದೆ ಮತ್ತು ಪ್ರೋಟೀನ್ ಪರೀಕ್ಷೆಯನ್ನು ಮಾಡಿದಾಗ ನೇರಳೆ ಬಣ್ಣ ಬರ್ತದೆ. ಕೊಬ್ಬಿನ ಅಂಶದ ಪರೀಕ್ಷೆಯನ್ನು ಮಾಡಿದಾಗ ಎಣ್ಣೆಯ ಕಲೆ ಬರ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಪೋಷಕಾಂಶಗಳ ಆಕಾರಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಪೋಷಕಾಂಶಗಳನ್ನು ನಾವು ಹೊಂದಿಸಬೇಕು. ಹಾಗಾದರೆ ಪಟ್ಟಿ ನೋಡ್ರಿ, ಪಪ್ಪಾಯ, ಕ್ಯಾರೆಟ್, ಮಾವು, ಗೋಧಿ, ಅಕ್ಕಿ, ಪಿತ್ತಜನಕಾಂಗ, ಟೊಮ್ಯಾಟೊ, ನೆಲ್ಲಿಕಾಯಿ, ನಿಂಬೆ. ಈ ಕಡೆ ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಎ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನೋಡ್ರಿ, ಇಲ್ಲಿ ನೋಡ್ರಿ, ಪಪ್ಪಾಯ, ಕ್ಯಾರೆಟ್, ಮಾವು. ಪಪ್ಪಾಯ, ಕ್ಯಾರೆಟ್, ಮಾವು ಅಂತಕ್ಕಂಥದ್ದು. ಕ್ಯಾರೆಟ್ ನೋಡ್ರಿ, ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು. ಹೌದಾ? ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು. ಹಾಗಾದರೆ ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದಂದರೆ ವಿಟಮಿನ್ ಎ ಇಂದ ಇದು ಕೂಡ ಬರುತ್ತೆ. ಹಾಗಾದರೆ ಕಣ್ಣಿಗೆ ಸಂಬಂಧಿಸಿದಂತಹ ಪೋಷಕಾಂಶ ವಿಟಮಿನ್ ಎ. 1ಕ್ಕೆ 3 ಮ್ಯಾಚ್ ಮಾಡಿರಿ. 1ಕ್ಕೆ 3 ಆಪ್ಷನ್ ಎಲ್ಲಿ ಐತೆ ನೋಡ್ರಿ. ಆಪ್ಷನ್ ಬಿ ಅಲ್ಲಿ 1, 3 ಐತಿ, ಉಳಿಕೆದು ಎಲ್ಲಿ ಇಲ್ಲ. ಹಾಗಾಗಿ ನಾವೆಲ್ಲವನ್ನು ಎಲಿಮಿನೇಟ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡ್ರಿ,
ಗೋಧಿ ಅಕ್ಕಿ ಪಿತ್ತಜನಕಾಂಗ. ಇಲ್ಲಿ ಏನು ಕೊಟ್ಟಿದ್ದಾರೆ? ಗೋಧಿ ಅಕ್ಕಿ ಪಿತ್ತಜನಕಾಂಗ ವಿಟಮಿನ್ ಬಿ. ಟೊಮ್ಯಾಟೊ ನೆಲ್ಲಿಕಾಯಿ ನಿಂಬೆ. ಹೌದಾ? ಟೊಮ್ಯಾಟೊ ನೆಲ್ಲಿಕಾಯಿ ನಿಂಬೆ ಇವು ಏನು ಉಳಿಯುತ್ತ ಪದಾರ್ಥಗಳಂದ್ರೆ ವಿಟಮಿನ್ ಸಿ ಆಗತ್ತಾ? ಹೌದಾ? ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗತ್ತೆ ನೋಡ್ರಿ. ಹೌದಾ? ಪಪ್ಪಾಯ ಕ್ಯಾರೆಟ್ ಮಾವು ವಿಟಮಿನ್ ಎ, ಗೋಧಿ ಅಕ್ಕಿ ಪಿತ್ತಜನಕಾಂಗ ವಿಟಮಿನ್ ಬಿ, ಟೊಮ್ಯಾಟೊ ನೆಲ್ಲಿಕಾಯಿ ನಿಂಬೆ ವಿಟಮಿನ್ ಸಿ. ಓಕೆ, ನೆಕ್ಸ್ಟ್, ಆಹಾರ ಪದಾರ್ಥಗಳನ್ನು ಅವುಗಳ ಪ್ರಧಾನ ಪೋಷಕಾಂಶದ ವರ್ಗದೊಂದಿಗೆ ಹೊಂದಿಸಿ. ನೋಡ್ರಿ, ಪಟ್ಟಿ ನೋಡ್ರಿ, ಆಲೂಗಡ್ಡೆ, ಕಬ್ಬು, ಅಕ್ಕಿ, ಮಾಂಸ, ಮೀನು, ಮೊಟ್ಟೆ, ಕಡಲೆಕಾಯಿ, ಬಾದಾಮಿ, ತುಪ್ಪ. ಈ ಕಡೆ ಪ್ರೋಟೀನು, ಕಾರ್ಬೋಹೈಡ್ರೇಟು, ಕೊಬ್ಬು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ರಿ, ಆಲೂಗಡ್ಡೆ, ಕಬ್ಬು, ಅಕ್ಕಿ ಇವು ಕಾರ್ಬೋಹೈಡ್ರೇಟನ ಪೋಷಕಾಂಶಗಳು. ಕಾರ್ಬೋಹೈಡ್ರೇಟನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳಿವು ಆಲೂಗಡ್ಡೆ, ಕಬ್ಬು, ಅಕ್ಕಿ. ನೆಕ್ಸ್ಟ್, ಮಾಂಸ, ಮೀನು, ಮೊಟ್ಟೆ. ಮಾಂಸ, ಮೀನು, ಮೊಟ್ಟೆ ಅಂತಕ್ಕಂಥದ್ದು ಪ್ರೋಟೀನ್. ಹೌದಾ? ಮಾಂಸ, ಮೀನು, ಮೊಟ್ಟೆ ಪ್ರೋಟೀನ್ನ ಪೋಷಕಾಂಶವನ್ನು ಹೊಂದಿವೆ. ನೆಕ್ಸ್ಟ್, ಕಡಲೆಕಾಯಿ, ಬಾದಾಮಿ, ತುಪ್ಪ ಅಂದ್ರೆ ನಾವೇನು ತಿಳ್ಕೊಬೇಕು? ಕೊಬ್ಬು ಅಂದ್ಕೋಬೇಕು. ಹೌದಾ? ಹಾಗಾದರೆ ನೋಡ್ರಿ, ಏನಾಗುತ್ತೆ ಇದಕ್ಕೆ? ಆಲೂಗಡ್ಡೆ, ಕಬ್ಬು, ಅಕ್ಕಿ ಆಪ್ಷನ್ ಆಯ್ಕೆ 2 ಆಗುತ್ತೆ. ಅಂದ್ರೆ ಒಂದನೇದಕ್ಕೆ 2 ಅಂದ್ರೆ ಐತೆ ನೋಡ್ರಿ, 1 ಮತ್ತು ಡಿದಾಗ ಐತಿ. ಹಾಗಾದರೆ ಬಿ ಮತ್ತು ಸಿನ ಎಲಿಮಿನೇಟ್ ಮಾಡಿರಿ. ಈಗ 1 ಮತ್ತು ಡಿದಲ್ಲಿ ನೋಡ್ರಿ, ಮಾಂಸ, ಮೀನು, ಮೊಟ್ಟೆ ಪ್ರೋಟೀನ್. ಹೌದಾ? ಮತ್ತು ಕಡಲೆಕಾಯಿ, ಬಾದಾಮಿ, ತುಪ್ಪ ಆಪ್ಷನ್ 3. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ಖನಿಜಗಳನ್ನು ಅವುಗಳ ಆಕಾರಗಳೊಂದಿಗೆ ಹೊಂದಿಸಿ. ನೋಡ್ರಿ, ಇಲ್ಲಿ ಕೆಲವೊಂದಷ್ಟು ಖನಿಜಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಆಕಾರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಹೊಂದಾಣಿಕೆ ಮಾಡಬೇಕು. ಮೊದಲೇನು ನೋಡ್ರಿ, ಅಯೋಡಿನ್, ಕಬ್ಬಿಣ, ಕ್ಯಾಲ್ಸಿಯಂ ಅಂತ ಎ ಪಟ್ಟಿಯಲ್ಲಿ ಕೊಟ್ರ. ಇಲ್ಲಿ ಏನು ಕೊಟ್ರ? ಆಪ್ಷನ್ ಬದಲ್ಲಿ ಹಾಲು, ಮೊಟ್ಟೆ, ಶುಂಠಿ, ಮೀನು, ಉಪ್ಪು, ಪಾಲಕ್ ಸೊಪ್ಪು, ಪಿತ್ತಜನಕಾಂಗ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ರಿ, ಏನು ಕೊಟ್ಟಿದ್ದಾರೆ? ಅಯೋಡಿನ್, ಕಬ್ಬಿಣ, ಕ್ಯಾಲ್ಸಿಯಂ. ಅಯೋಡಿನ್ ಅಂತಕ್ಕಂಥದ್ದು ಯಾವ ಪದಾರ್ಥಗಳಲ್ಲಿರ್ತದೆ ನೋಡ್ರಿ? ಅಯೋಡಿನ್ ಅಂತಕ್ಕಂಥದ್ದು ಶುಂಠಿ, ಮೀನು ಮತ್ತು ಉಪ್ಪು ಈ ಪದಾರ್ಥಗಳಲ್ಲಿ ಅಯೋಡಿನ್ ಜಾಸ್ತಿ ಇರುತ್ತೆ. ಯಾಕಂದರೆ ಉಪ್ಪು ನೋಡ್ರಿ, ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇರ್ತದೆ. ಹಾಗಾದರೆ ನೆಕ್ಸ್ಟ್, ಕಬ್ಬಿಣ, ಪಾಲಕ್ ಸೊಪ್ಪು, ಪಿತ್ತಜನಕಾಂಗ. ಪಾಲಕ್ ಸೊಪ್ಪು ಮತ್ತು ಪಿತ್ತಜನಕಾಂಗದಲ್ಲಿ ಕಬ್ಬಿಣ ಅಂಶ ಇರ್ತದೆ. ನೆಕ್ಸ್ಟ್, ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಹಾಲು, ಮೊಟ್ಟೆ ಇವುಗಳಲ್ಲಿ ಕ್ಯಾಲ್ಸಿಯಂ ಇರ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ, ಅಯೋಡಿನ್, ಶುಂಠಿ 1ಕ್ಕೆ 2, ಕಬ್ಬಿಣ, ಪಾಲಕ್ ಸೊಪ್ಪು, ಕ್ಯಾಲ್ಸಿಯಂ, ಹಾಲು, ಮೊಟ್ಟೆ ಆಪ್ಷನ್ ಎ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಓಕೆ, ಪ್ರಶ್ನೆ ಎಲ್ಲ ಮುಗಿದು. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು 30 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಹಾಗಾದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನಿಮಗೆ ಬೇಕಪ್ಪ, ತರಗತಿ ಇದೇ ರೀತಿ ಕಂಟಿನ್ಯೂ ಆಗಬೇಕಪ್ಪ ಅಂತಂದರೆ ನೀವು ಮಾಡಬೇಕಾಗಿರೋದು ನಮ್ಮ ವಿಡಿಯೋವನ್ನು, ನಮ್ಮ ತರಗತಿಯನ್ನು ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ 6ನೇ ತರಗತಿಯ 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮತ್ತು 30ರಿಂದ 40 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.